ತಲೆ ಕೂದಲಿನ ಸಮಸ್ಯೆ ಅತಿ ದೊಡ್ಡ ಸಮಸ್ಯೆ ಆಗೋಗಿದೆ ಎಲ್ಲರಲ್ಲೂ ಅಲ್ಲವೇ? ನಮಸ್ತೆ, ನಾನು ಅನುಷ್ಕಾ. ನಮ್ಮ ಆಯುಷ ಮಂಡಲಂ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇಂದಿನ ವಿಷಯ ಕೂದಲು ಬೆಳೆಯುವುದಕ್ಕೆ ಏನು ಮಾಡಬೇಕು. ಎಲ್ಲರಲ್ಲೂ ಈಗ ಕಾಡುತ್ತಿರುವಂತಹ ಸಮಸ್ಯೆ ತಲೆ ಕೂದಲು ಉದುರ್ತಾ ಇದೆ. ಹೇರ್ ಫಾಲ್ಗೋಸ್ಕರ ನೀವು ಏನೆಲ್ಲ ಮಾಡ್ತಿದ್ದೀರಾ? ಶಾಂಪು ಚೇಂಜ್ ಮಾಡ್ತೀವಿ, ಮತ್ತು ಎಣ್ಣೆಗಳನ್ನ ಚೇಂಜ್ ಮಾಡ್ತೀವಿ, ಟ್ರೀಟ್ಮೆಂಟ್ ತೊಗೊಳ್ತೀವಿ, ಹೇರ್ ಸ್ಪಾ ಮಾಡಿಸ್ಕೊಳ್ತೀವಿ, ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾನೆ ಇರ್ತೀವಿ. ಆದರೂ ನಮಗೆ ಸಿಗಬೇಕಾಗಿರುವಂತಹ ರಿಸಲ್ಟ್ ಸಿಗ್ತಿಲ್ಲ. ಹೇರ್ ಫಾಲ್ಗೋಸ್ಕರ ಏನೇನೆಲ್ಲ ಕಾರಣ ಇರ್ಬೋದು ನಾವು ಯಾವತ್ತಾದರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಆದರೆ ತಲೆ ಮೇಲೆ ಮಾತ್ರ ನಾವು ಗಮನ ಹರಿಸ್ತಾ ಹೋಗ್ತಿರ್ತೀವಿ. ಈಗ ನಾವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಅಂದರೆ ನಮ್ಮ ದೇಹದಲ್ಲಿ ಮಾಂಸಖಂಡಗಳು ಇಲ್ಲದೇ ಇರುವಂತಹ ಸ್ಥಳ ಯಾವುದು ಅಂದರೆ ನಮ್ಮ ಸ್ಕ್ಯಾಲ್ಪ್. ಈ ಅಪ್ಪರ್ ಪೋರ್ಷನ್ ಇದೆಯಲ್ಲ, ಇಲ್ಲಿ ಮಾಂಸಖಂಡಗಳು ಕಮ್ಮಿ ಇರುತ್ತೆ. ಆ ಜಾಗವನ್ನು ಬಿಟ್ಟು ಬೇರೆ ಎಲ್ಲ ಜಾಗದಲ್ಲೂ ಮಾಂಸಖಂಡಗಳು ಹೇರಳವಾಗಿರೋದ್ರಿಂದ ಬ್ಲಡ್ ಸಪ್ಲೈ ಚೆನ್ನಾಗಾಗತ್ತೆ. ತಲೆಗೆ ಮಾತ್ರ ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿನೇ ಆಗ್ತಿರತ್ತೆ. ನಮ್ಮ ದೇಹದ ಟೆಂಪ್ರೇಚರ್ಗೂ ನಿಮ್ಮ ತಲೆ ಟೆಂಪ್ರೇಚರ್ಗೂ ನೀವು ಚೆಕ್ ಮಾಡಿದಾಗ ಪ್ರತಿ ಸಲನೂ ಅದು ವೇರಿಯೇಷನ್ ಇದ್ದೇ ಇರುತ್ತೆ, ವ್ಯತ್ಯಾಸ ಇದ್ದೇ ಇರುತ್ತೆ. ಹಾಗಾಗಿ ರಕ್ತ ಸಂಚಲನ ನಮ್ಮ ತಲೆಯ ಭಾಗಕ್ಕೂ ಹೋಗುವ ಹಾಗೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಈಗಿನ ನಮ್ಮ ಜೀವನ ಶೈಲಿಯಲ್ಲಿ ಸ್ಟ್ರೆಸ್ ಬಹಳ, ಊಟ ಆನ್ ಟೈಮ್ ಅಂತೂ ತಿನ್ನೋದೇ ಇಲ್ಲ, ಮತ್ತು ನ್ಯೂಟ್ರಿಷನ್ಸ್ ಕೊರತೆ ಅಂತೂ ತುಂಬಾ. ಅದ್ರ ಮೇಲೆ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್, ಗರ್ಭಕೋಶಗಳ ಪ್ರಾಬ್ಲಮ್, ನೂರಾರು ಪ್ರಾಬ್ಲಮ್ಗಳು. ಇದರಿಂದಾಗಿ ಫಸ್ಟ್ ಆಫ್ ಆಲ್ ನ್ಯೂಟ್ರಿಷನ್ ಲೆವೆಲ್ ಕಮ್ಮಿ ಇರುತ್ತೆ, ಪೌಷ್ಟಿಕಾಂಶಗಳಂತೂ ಸಿಗ್ತಾನೇ ಇಲ್ಲ. ಅದರಿಂದಾಗಿ ಥೈರಾಯ್ಡ್ ಇಂಬ್ಯಾಲೆನ್ಸ್ ಇರುತ್ತೆ, ಕ್ಯಾಲ್ಶಿಯಂ ಡಿಸ್ಟ್ರಿಬ್ಯೂಷನ್ ಅಂತೂ ಸರಿಯಾಗಿ ನಡೆಯೋದಿಲ್ಲ. ಈ ಪೌಷ್ಟಿಕಾಂಶಗಳು, ಪ್ರೋಟೀನ್ಗಳು, ಕ್ಯಾಲ್ಶಿಯಂ ಇದೆಲ್ಲ ಯಾವಾಗ ದೇಹದಲ್ಲಿ ಕಮ್ಮಿ ಆಗುತ್ತೋ ಆಗ ಖಂಡಿತವಾಗಿ ಕಾಡುವಂತಹ ತೊಂದರೆ ಹೇರ್ ಫಾಲ್ ಸಮಸ್ಯೆ. ಇನ್ನೊಂದು ಕಾರಣ ಹೇರ್ ಫಾಲ್ಗೆ ಏನು ಅಂದರೆ ದೇಹದ ಅತಿಯಾದ ಉಷ್ಣತೆ. ಈಗ ನಾವು ತುಂಬ ಸ್ಟ್ರೆಸ್ ತಗೊಂಡಾಗೂ ದೇಹದ ಪಿತ್ತ ಪ್ರಕೃತಿ ಜಾಸ್ತಿ ಆಗ್ತಾನೇ ಇರುತ್ತೆ. ಸ್ಟ್ರೆಸ್ ತಗೊಂಡಾಗ ಪಿತ್ತ ಪ್ರಕೃತಿ ಜಾಸ್ತಿ ಆದಾಗ ನಮ್ಮ ತಲೆಯ ಭಾಗಕ್ಕೆ ಬ್ಲಡ್ ಸಪ್ಲೈ ಆಗೋದು ತುಂಬ ಕಮ್ಮಿ. ಅದರಿಂದಾಗಿಯೂ ಹೇರ್ ಫಾಲ್ ಸಮಸ್ಯೆ ಅತಿ ಹೇರಳವಾಗಿಯೇ ನಡೀತಿರುತ್ತದೆ. ಹೇರ್ ಫಾಲ್ ಹೋದರೆ ಹೋಗಲಿ, ಕೂದಲು ಹೋಗೋದನ್ನು ನಾವು ತಡೆಗಟ್ಟೋದ್ರ ಜೊತೆಯಲ್ಲಿ ಹೊಸ ಕೂದಲು ಸೃಷ್ಟಿಯಾಗೋ ಥರನೂ ನೋಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಅಲ್ಲಿ ಹೊಸ ಕೂದಲು ಉತ್ಪತ್ತಿ ಆಗೋ ಜಾಗದಲ್ಲಿ ಬ್ಲಾಕೇಜಸ್ ಆಗಿಬಿಡುತ್ತೆ. ಆಮೇಲೆ ಕೂದಲುದು ಕ್ವಾಂಟಿಟಿ ಬಂದು ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಇಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಡೋದು ಕೆಲವೊಂದು ಆಕ್ಯುಪಂಕ್ಚರ್ ಪಾಯಿಂಟ್ಸ್ ಮೇಲೆ ನೀವು ಆಕ್ಯುಪ್ರೆಷರ್ ಹೇಗೆ ಮಾಡ್ಕೊಳ್ಬೋದು ಅಂತ. ನಮ್ಮ ಚಾನಲ್ನಲ್ಲಿ ಮಾತ್ರ ಅನಿಸುತ್ತೆ ಇವೆಲ್ಲದ್ರ ಬಗ್ಗೆನೂ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇರೋದು. ಈಗ ಹೇರ್ ಫಾಲ್ ಸಮಸ್ಯೆ ಇರೋರು ಮತ್ತು ಕೂದಲು ಬೆಳೀತಾನೇ ಇಲ್ಲಪ್ಪ ಅಂತ ಇರೋರು ನೀವು ತುಂಬ ಸೂಕ್ಷ್ಮವಾಗಿ ನಿಮ್ಮ ತಲೆ ಭಾಗನ ನೋಡ್ಕೋಬೇಕಾಗತ್ತೆ. ತುಂಬ ರಫ್ ಆಗಿ ನೀವು ಹೇರ್ ಆಯಿಲ್ ಹಚ್ಚಿ ಮಸಾಜ್ ಮಾಡೋದು, ಆಲ್ರೆಡಿ ನಿಮ್ಮದು ಕೂದಲು ಉದುರ್ತಿರುತ್ತೆ, ಅದ್ರ ಮೇಲ್ಗಡೆ ನೀವು ತುಂಬ ರಫ್ ಆಗಿ ನೀವು ಮಸಾಜ್ ಮಾಡಿದಾಗ ಏನಾಗುತ್ತೆ, ಕೂದಲೆಲ್ಲ ತುಂಬ ಸೂಕ್ಷ್ಮವಾಗಿಬಿಟ್ಟಿರುತ್ತೆ. ದೇಹದ ಪಿತ್ತ ಪ್ರಕೃತಿ ಇದ್ದಾಗಂತೂ ಕೂದಲು ಹಾಗೆ ಕಟ್ಟಾಗ್ತಾ ಹೋಗ್ತಿರತ್ತೆ. ಹಾಗಿರುವಾಗ ನೀವು ಎಣ್ಣೆ ಹಾಕಿ ಎಷ್ಟು ತಿಕ್ತಿರೋ ತಲೆನಲ್ಲಿ ಬರೋ ಕೂದಲೆಲ್ಲ ಕೈಗೆ ಬಂದಿರತ್ತೆ. ಹಾಗಾಗಿ ನೀವು ಯಾವಾಗಾದರೂ ತಲೆನ ಮಸಾಜ್ ಮಾಡಬೇಕು ಅಂದರೆ ಎಣ್ಣೆ ಹಚ್ಚಬೇಕು ಅಂದರೆ ನೀವು ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿ ಒಂದು ಹತ್ತಿ ತೊಗೊಂಡು ಅದನ್ನು ಡಿಪ್ ಮಾಡಿ ನೀವು ಎಲ್ಲ ಭಾಗದಲ್ಲೂ ಹೀಗೆ ಹಚ್ಚುತ್ತಾ ಟ್ಯಾಪ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆ ಹಚ್ಚಿ ಹಾಗೆ ಬಿಟ್ಬಿಡ್ಬೇಕು. ಎಣ್ಣೆ ಹಚ್ಚಿದ್ದೇ ನೀವು ತಲೆನ ಬಾಚೋದು ಅದೆಲ್ಲ ಮಾಡೋದು ಒಳ್ಳೆಯದಲ್ಲ. ಅದಾದಮೇಲೆ ಸ್ನಾನ ಮಾಡಿದ್ಮೇಲೂ ಅಷ್ಟೇ, ತುಂಬ ಉದ್ದ ಕೂದಲಿರುವಂತಹ ಹೆಣ್ಮಕ್ಳು ತುಂಬ ರಫ್ ಆಗಿ ನೀವು ಟವಲ್ನ ತೊಗೊಂಡು ಈ ಥರ ಉಜ್ಜೋದ್ರಿಂದನೂ ತುಂಬ ಕೂದಲು ಬ್ರೇಕ್ ಆಗುತ್ತೆ, ಕಟ್ಟಾಗಿ ಕೈನಲ್ಲಿ ಬರುತ್ತೆ. ಆದ್ದರಿಂದಾಗಿ ಇರೋಂತಹ ಕೂದಲನ್ನು ಉಳಿಸ್ಕೋಬೇಕು ಅಂದರೆ ತುಂಬ ಸೂಕ್ಷ್ಮವಾಗಿ ಎಣ್ಣೆ ಹಚ್ಚೋದು, ತುಂಬ ಸೂಕ್ಷ್ಮವಾಗಿ ಶಾಂಪು ಹಚ್ಚೋದು, ಮತ್ತು ತುಂಬ ಸೂಕ್ಷ್ಮವಾಗಿ ಕೂದಲು ಸ್ನಾನ ಮಾಡಾದ್ಮೇಲೆ ಒರೆಸೋದು, ಒಣಗಿಸೋದು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಮತ್ತು ಕೂದಲನ್ನು ಕಂಪ್ಲೀಟಾಗಿ ಒಣಗಿಸೋದು ಬಹಳ ಮುಖ್ಯ. ಸ್ನಾನ ಮಾಡಿ ನೀವು AC ಆಫೀಸ್ನಲ್ಲಿ ಹೋಗಿ ಕೆಲಸ ಮಾಡ್ತೀರಾ ಅಂದರೆ ಸ್ನಾನ ಮಾಡಾದ್ಮೇಲೆ ಕೂದಲನ್ನ ಕಂಪ್ಲೀಟಾಗಿ ಒಣಗಿಸಿ ನಂತರ ನಿಮ್ಮ ಆಫೀಸ್ ಒಳಗಡೆ ನೀವು ಎಂಟರ್ ಆಗಬೇಕು. ಇಲ್ಲಾಂದರೆ ಇಲ್ಲೆಲ್ಲ ಇನ್ಫೆಕ್ಷನ್ ಆಗೋದು, ಡ್ರೈನೆಸ್ ಆಗೋದು, ಮತ್ತು ಡ್ಯಾಂಡ್ರಫ್ ಆಗೋ ಈ ಎಲ್ಲ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಬನ್ನಿ ಈಗ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಯಾವ್ದ್ಯಾವುದು ಅಂತ ಹೇಳ್ಕೊಡ್ತೀನಿ ನಾನು. ಮೊದಲನೇ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದರೆ, ಈಗ ನೀವು ಕಿವಿಗಳ ತುದಿ ಇದೆಯಲ್ಲ, ಇಲ್ಲಿ ಈ ಕಿವಿಗಳ ತುದಿ ಎರಡು ಕಿವಿಗಳ ಮೇಲೆ ಎರಡು ಕೈನ ಇಟ್ಕೊಳ್ಳಿ. ಈ ತುದಿ ಮೇಲೆ ಕೈ ಇಡಿ, ಹೀಗೆ ಸ್ಟ್ರೈಟಾಗಿ ಒಂದು ಲೈನ್ನ ಎಳಿರಿ ತಲೆ ನೆತ್ತಿ ಮೇಲೆ. ಈಗ ನೆತ್ತಿ ಮೇಲೆ ಸ್ಟ್ರೈಟಾಗಿ ಲೈನ್ ಎಳೆದು ಮಿಡ್ ಪಾಯಿಂಟಲ್ಲಿ ಇಲ್ಲೊಂದು ಡಿಪ್ರೆಷನ್ ಬರುತ್ತೆ. ಈ ಕರೆಕ್ಟ್ ಪಾಯಿಂಟ್ ಮೇಲೆ ನೀವು ಹೀಗೆ ಪ್ರೆಸ್ ಮಾಡಿದಾಗ ಒಂದು ಸ್ವಲ್ಪ ನಿಮಗೆ ನೋವಾಗುತ್ತೆ. ಅದೇ ಕರೆಕ್ಟ್ ಪಾಯಿಂಟ್. ಈ ಪಾಯಿಂಟ್ನಲ್ಲಿ ಇದು ನೆತ್ತಿ ಭಾಗ,
ಈ ಯಾವಾಗ ದೇಹದ ಉಷ್ಣತೆ ಅತಿಯಾಗುತ್ತೋ ಮತ್ತು ನ್ಯೂಟ್ರಿಷನ್ಸು ಬ್ಲಡ್ ಸಪ್ಲೈ ಎಲ್ಲ ಸರಿಯಾಗಿ ಆಗ್ತಾ ಇಲ್ವೋ ಆಗ ನಿಮಗೆ ಏನಾಗುತ್ತೆ, ಇಲ್ಲಿ ಬ್ಲಡ್ ಸಪ್ಲೈ ಅಂತೂ ತುಂಬಾ ಕಮ್ಮಿ ಇರುತ್ತೆ, ತುಂಬ ಒಣಗೋಗಿರುತ್ತೆ ಇಲ್ಲಿ ಸ್ಕ್ಯಾಲ್ಪ್. ಸೊ ಹಾಗಾಗಿ ಈ ಪಾಯಿಂಟ್ ಮೇಲೆ ನೀವು ಆಕ್ಯುಪ್ರೆಷರ್ ಮಾಡ್ಕೊಳ್ಬೋದು. ಇದು ಬಂದು ಆಕ್ಯುಪಂಚರ್ ಪಾಯಿಂಟ್ ಇದು. ಆದರೆ ಇದ್ರ ಮೇಲೇ ನೀವು ಕರೆಕ್ಟಾಗಿ ಆಕ್ಯುಪ್ರೆಷರ್ ಮಾಡ್ತಾ ಮತ್ತು ಲೈಟಾಗಿ ಹೀಗೆ ಸ್ಟಿಮ್ಯುಲೇಟ್ ಮಾಡಬೇಕು 1 ನಿಮಿಷದವರೆಗೂ. ಹೀಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ತಿರುಗಿಸಿ ಆಮೇಲೆ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಮತ್ತು ಕ್ಲಾಕ್ ವೈಸ್ ಈ ಥರ ತಿರುಗಿಸಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಕ್ಲಾಕ್ ವೈಸ್ ಈ ಥರ ತಿರುಗಿಸಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಈ ಥರ ನೀವು 1 ನಿಮಿಷದವರೆಗೂ ಈ ಪಾಯಿಂಟ್ ಮೇಲೆ ಈ ಥರ ನೀವು ಪ್ರೆಷರ್ ಕೊಡಬೇಕಾಗತ್ತೆ. ಈಗ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ. ಹಣೆ ಮುಗ್ದು ನಿಮ್ಮದು ಕೂದಲು ಶುರುವಾಗುತ್ತಲ್ಲ, ಅಲ್ಲಿ ಈ ಥರ 4 ಪಾಯಿಂಟ್ ಇಟ್ಕೊಳ್ಳಿ. ಆಮೇಲೆ ನಿಮ್ಮದು ಬಲಗೈದು ಒಂದು ಹೆಬ್ಬೆಟ್ಟು ಇಟ್ಕೊಳ್ಳಿ, ಹೀಗೆ ಕರೆಕ್ಟಾಗಿ ಮಧ್ಯಕ್ಕೆ. ಈ ಹೆಬ್ಬೆಟ್ಟು ಎಂಡ್ ಆಗೋ ತುದಿನಲ್ಲಿ ನಿಮ್ಮದು ಈ 2 ಬೆರಳುಗಳನ್ನ ಇಟ್ಕೊಳ್ಳಿ. ಇದು ನಿಮಗೆ ಪಾಯಿಂಟ್ನ ಲೊಕೇಟ್ ಮಾಡಲಿಕ್ಕೆ ನಾನು ನಿಮ್ಗೆ ಕರೆಕ್ಟಾಗಿ ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದೇ ಪಾಯಿಂಟ್. ಇಲ್ಲಿ ಬಲಗೈನಲ್ಲೂ ಸಹ ಅದೇ ಥರ ಮಾಡ್ಕೊಳ್ಳಿ ನೀವು. ಈಗ ನೋಡಿ, ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋವಾಗುತ್ತೆ. ಇದೆಲ್ಲ ತುಂಬ ಅದ್ಭುತವಾದಂತಹ ಒಂದು ಆಕ್ಯುಪಂಚರ್ ಪಾಯಿಂಟ್ಗಳಿದು. ಈ ಒಂದು ಬ್ಲಾಕ್ಸ್ನ ನೀವು ಕ್ಲಿಯರ್ ಮಾಡಿಬಿಟ್ರೆ ಫುಲ್ಲು ಸ್ಕ್ಯಾಲ್ಪಲ್ಲಿ ನಿಮಗೆ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ. ಇದೇ ಥರನೇ ಬಲಗೈ ಮತ್ತು ಎಡಗೈ ಎರಡೂ ಪಾಯಿಂಟ್ನ ಲೊಕೇಟ್ ಮಾಡ್ಕೊಳ್ಳಿ. ಹೀಗೆ ಪ್ರೆಸ್ ಮಾಡಿ. ತುಂಬ ನೋವಿರುತ್ತೆ ನೋಡಿ ನಿಮಗೆ. ತುಂಬ ಸ್ಟ್ರೆಸ್ಸಲ್ಲಿರೋರು, ತುಂಬ ಪಿತ್ತ ಪ್ರಕೃತಿ ಇರೋರಿಗೆ ತುಂಬ ನೋವಿರುತ್ತೆ. ಈ ಜಾಗದಲ್ಲೂ ಅದೇ ಥರನೇ ನೀವು ಏನು ಮಾಡಿ ಅಂದರೆ ಬ್ಯಾಲೆನ್ಸ್ ಸಿಗಲಿಕ್ಕೆ ಈ ಥರ ಇಂಟರ್ಲಾಕ್ ಮಾಡ್ಕೊಳ್ಳಿ. ನಿಮ್ಮದು 2 ಬೆರಳುಗಳನ್ನ ಇಂಟರ್ಲಾಕ್ ಮಾಡ್ಕೊಂಡು ಪ್ರೆಸ್ ಮಾಡಿ. ಆಗ ಒತ್ತಡ ಚೆನ್ನಾಗಿ ಬೀಳತ್ತೆ ಆ ಪಾಯಿಂಟ್ ಮೇಲೆ. ನಿಮಗೆ ಪಾಯಿಂಟ್ ಸಿಗ್ತಾ ಇಲ್ಲ ಅಂದರೆ ಸುತ್ತಲೂ ಈ ಥರ ಎಲ್ಲ ಪಾಯಿಂಟ್ ಮೇಲೂ ನೀವು ಪ್ರೆಸ್ ಮಾಡ್ತಾ ಬನ್ನಿ 1 ನಿಮಿಷದವರೆಗೂ. ಆಮೇಲೆ ನಿಮ್ಗೆ ಸ್ಲೋ ಆಗಿ ಲೊಕೇಶನ್ ಸಿಗುತ್ತೆ. ತುಂಬ ಪೇನ್ಫುಲ್ ಪಾಯಿಂಟ್ ಯಾವುದಿರುತ್ತೋ ಅದೇ ಪಾಯಿಂಟ್. ಆ ಪಾಯಿಂಟ್ ಮೇಲೆ ನೀವು ಹೀಗೆ ಪ್ರೆಸ್ ಮಾಡಿ ಸ್ವಲ್ಪ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಸ್ಟಿಮ್ಯುಲೇಟ್ ಮಾಡಿ ಬಿಡಿ. 1 ರಿಂದ 2 ನಿಮಿಷದವರೆಗೂ ಬಿಡಿ. ನಿಮ್ಗೇನಾದರೂ ಪಾಯಿಂಟ್ ಸಿಕ್ಕಿಲ್ಲ ಅಂದರೆ. ಪಾಯಿಂಟ್ ಸಿಕ್ಕಿದ್ರೆ 1 ನಿಮಿಷದವರೆಗೂ ಹೀಗೆ ಆಕ್ಯುಪ್ರೆಷರ್ ಮಾಡ್ಕೊಳ್ಳಿ. ಈಗ 3ನೇ ಪಾಯಿಂಟ್ ಹೇಳ್ಕೊಡ್ತೀನಿ. 3ನೇ ಪಾಯಿಂಟ್ ಬಂದು ನಮ್ಮ ಸ್ಕ್ಯಾಲ್ಪ್ ಹಿಂದೆ ಇರುತ್ತೆ. ಈಗ ನಮ್ಮದು ಈ ಕುತ್ತಿಗೆ ಭಾಗ ಇದೆಯಲ್ಲ, ಹಿಂಭಾಗ, ನಮ್ಮದು ಜಾಸ್ತಿ ಸ್ಟ್ರೆಸ್ ಎಲ್ಲ ಇಲ್ಲೇ ಕೂರೋದು. ಇದು ಸ್ಟ್ರೆಸ್ ಪಾಯಿಂಟ್ ಅಂತ ಹೇಳ್ತೀವಿ. ಕುತ್ತಿಗೆಗೆ ತುಂಬ ಜನಕ್ಕೆ ಸರ್ವಿಕಲ್ ಯಾಕೆ ಬರುತ್ತೆ ಅಂದರೆ ತುಂಬ ಟೆನ್ಷನ್ನು, ತುಂಬ ಸ್ಟ್ರೆಸ್ ತಗೊಳ್ಳೋರಿಗೆ, ಮತ್ತು ಗಾಡಿ ತುಂಬ ಓಡಿಸೋರು, ಲ್ಯಾಪ್ಟಾಪ್ ಕಂಟಿನ್ಯೂಸ್ ಆಗಿ ನೋಡೋರು, ಮೊಬೈಲ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ಇಲ್ಲಿ ಸ್ಟಿಫ್ನೆಸ್ ಬರುತ್ತೆ. ಇಲ್ಲಿ ಸ್ಟಿಫ್ನೆಸ್ ಆದಾಗ ಕೂಡ ಇಲ್ಲಿ ನಿಮಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿಂದ ಕೆಲವೊಂದು ಪಾಯಿಂಟ್ಸ್ಗಳನ್ನೂ ನೀವು ಆ್ಯಕ್ಟಿವೇಟ್ ಮಾಡಿ ಇಲ್ಲೂ ಬ್ಲಾಕ್ಸ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಆಗ ಏನು ಮಾಡಬೇಕಾಗುತ್ತೆ, ನೀವು 2 ಕೈಗಳನ್ನ ಈ ಥರ ಇಂಟರ್ಲಾಕ್ ಮಾಡ್ಕೊಳ್ಳಿ. ಬ್ಯಾಕ್ ಆಫ್ ದ ಹೆಡ್, ತಲೆ ಹಿಂಭಾಗದಲ್ಲಿ ಈ ಥರ ಇಂಟರ್ಲಾಕ್ ಮಾಡಿಕೊಂಡು ನಿಮ್ಮದು ಹೆಬ್ಬೆಟ್ಟನ್ನ ತೊಗೊಳ್ಳಿ. ಹೆಬ್ಬೆಟ್ಟನ್ನ ತೊಗೊಂಡು ಇಲ್ಲಿ 2 ಸ್ಟ್ರೆಸ್ ಪಾಯಿಂಟ್ ಇರುತ್ತೆ ನೋಡಿ, ಡಿಪ್ರೆಷನ್ ಪಾಯಿಂಟ್, ಸ್ವಲ್ಪ ಗುಳಿ ಬಿದ್ದಿರುತ್ತೆ ಇಲ್ಲಿ. ಈ ಗುಳಿ ಬಿದ್ದಿರೋ ಪಾಯಿಂಟಲ್ಲಿ ನೀವು ಹೀಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಸ್ಟಿಮ್ಯುಲೇಟ್ ಮಾಡಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಸ್ಟಿಮ್ಯುಲೇಟ್ ಮಾಡಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿ ಈ ಪಾಯಿಂಟ್ಸ್. ಇದನ್ನು ಲೊಕೇಟ್ ಮಾಡ್ಕೊಳ್ಳಿಕ್ಕೆ ನೀವೇನು ಮಾಡ್ಬೋದು, ಇಲ್ಲಿ ಒಂದು ಈ ಭಾಗದಲ್ಲಿ ಒಂದು ಗುಳಿ ಇರುತ್ತೆ ಸೆಂಟರ್ ಪಾಯಿಂಟ್ ಇದು. ಈ ಪಾಯಿಂಟ್ಗೆ 1 ಇಂಚು ಈ ಕಡೆ ಇಲ್ಲಿ ಕರೆಕ್ಟಾಗಿ ಈ ಪಾಯಿಂಟಲ್ಲಿ ನೀವು ಆಕ್ಯುಪ್ರೆಷರ್ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೂ ಇಲ್ಲೂ ನಿಮಗೆ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಇಲ್ಲೂ ಪ್ರೆಸ್ ಮಾಡಿ ನೋಡಿ. ತುಂಬ ಸ್ಟ್ರೆಸ್ಸಲ್ಲಿರೋರಿಗೆಲ್ಲ ಇಲ್ಲೆಲ್ಲ ಒಂಥರ ಬ್ಲಾಕೇಜಸ್ ಆಗಿರುತ್ತೆ. ಈ ಬ್ಲಾಕ್ಸ್ನೆಲ್ಲ ಕ್ಲಿಯರ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ನ, ರಕ್ತ ಸಂಚಲನ ನೀವು ಸರಾಗ ಮಾಡ್ಕೋಬೇಕು. ಇಲ್ಲಿ ಆ್ಯಕ್ಟಿವೇಟ್ ಮಾಡಿದ್ದೇನೆ ನಿಮ್ಮದು ಅಪ್ಪರ್ ಪಾರ್ಟ್, ಈ ಮೇಲ್ಭಾಗಕ್ಕೆಲ್ಲ ನಿಮಗೆ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ. ಮತ್ತು ಏನು ಮಾಡಬೇಕು, ನೀವು ಮಸಾಜ್ ಮಾಡ್ಲಿಕ್ಕೆ ಬಯಸೋರು ತುಂಬ ಹಿಂಗೆ ಕೆರೆದು ಮಸಾಜ್ ಮಾಡಿ ಕೂದಲನ್ನೆಲ್ಲ ಕೈಗೆ ತರಿಸ್ಕೋಬೇಡಿ. ನೀವು ಹೇಗೆ ಮಾಡಬೇಕು ಅಂದರೆ ಸ್ಕ್ಯಾಲ್ಪ್ನ ಸುಮ್ಮನೆ ಹೀಗೆ ಮೂವ್ಮೆಂಟ್ ಮಾಡಬೇಕಷ್ಟೆ, ಮೇಲಿಂದ ಕೆಳಗೆ. ಆಗ ಏನಾಗುತ್ತೆ, ತುಂಬ ಸೆನ್ಸಿಟಿವ್ ಇರುವಂತಹ ಕೂದಲುಗಳೆಲ್ಲ ಕಿತ್ತು ಕೈಗೆ ಬರೋದಿಲ್ಲ. ಮತ್ತು ದಿಸ್ ಈಸ್ ದಿ ರೈಟ್ ವೇ ಆಫ್ ಮಸಾಜಿಂಗ್ ಯುವರ್ ಸ್ಕ್ಯಾಲ್ಪ್. ಒಂದು ಒಳ್ಳೆ ರೀತಿಯ ಅದ್ಭುತವಾದ ಮಸಾಜ್ ಟೆಕ್ನಿಕ್ ಇದು. ಈ ಥರ ಮೇಲೆ ಕೆಳಗೆ ಈ ಭಾಗದಲ್ಲೆಲ್ಲ ನೀವು ಮಸಾಜ್ ಮಾಡಿ. ಸುಮ್ಮನೆ ಹೇರ್ ಫಾಲ್ ಅಂತ ಚಿಂತೆ ಪಡೋ ಬದಲು ದಿನಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ನಿಮಗೆ ನೀವು ನರಿಷ್ಮೆಂಟ್ ಕೊಟ್ಕೊಳ್ಳಿಕ್ಕೆ, ನಿಮಗೆ ನೀವು ಟ್ರೀಟ್ಮೆಂಟ್ ಕೊಟ್ಕೊಳ್ಳಿಕ್ಕೆ ಈ ಮೆಥಡ್ಗಳನ್ನ ನೀವು ಮಾಡ್ಕೋಬೋದು. ಇದೇ ಥರ ಪೂರ್ತಿ ತಲೆ ಭಾಗ ಎಲ್ಲ ನೀವು ಇದೇ ಥರನೇ ಮಸಾಜ್ ಮಾಡಬೇಕು. ಈ ಒಂದು ಟೆಕ್ನಿಕ್ ಬಿಟ್ಟು ಬೇರೆ ಯಾವ ರೀತಿಯೂ ನೀವು ಬಳಸಬಾರ್ದು, ಹೇರ್ ಫಾಲ್ ಇರೋರು ಮತ್ತು ಹೇರ್ ಗ್ರೋತ್ ಆಗಬೇಕು ಅಂತ ಇರೋರು.
ಯಾಕಂದರೆ ಹೇರೆಲ್ಲ ಈಗ ತುಂಬ ಕೂದಲೆಲ್ಲ ನೀರಿನಿಂದಾಗಿ ಮತ್ತು ಪೌಷ್ಟಿಕಾಂಶದ ಕೊರತೆಯಿಂದಾಗಿ ನಿಮಗೆ ತುಂಬ ಉದುರಿರುತ್ತೆ, ತಿನ್ನಾಗಿರುತ್ತೆ, ತೆಳುವಾಗಿರುತ್ತೆ. ಅದೆಲ್ಲ ಇನ್ನೂ ಉದುರಬಾರ್ದು ಅಂದರೆ ಕರೆಕ್ಟಾಗಿ ಇದೇ ಥರನೇ ನೀವು ಇಡೀ ತಲೆನ ಮಸಾಜ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಎಂಥ ಅದ್ಭುತಕರವಾದ ಮಸಾಜ್ ಈ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀವಿ ಅಂತ. ಇದು ತುಂಬ ಒಳ್ಳೆ ಆಕ್ಯುಪಂಚರ್ ಪಾಯಿಂಟ್ಸು. ಈ ಪಾಯಿಂಟ್ಸ್ನೆಲ್ಲ ನೀವು ಪ್ರತಿದಿನ ಆಕ್ಟಿವೇಟ್ ಮಾಡಿ, ಸ್ಟಿಮ್ಯುಲೇಟ್ ಮಾಡಿ ಬ್ಲಡ್ ಸಪ್ಲೈ ಮಾಡ್ತಾ ಬನ್ನಿ. ನಿಮ್ಮದು ಅಪ್ಪರ್ ಪಾರ್ಟ್ ಹೆಡ್ಗೆ ಅಂದರೆ ತಲೆಯ ಮೇಲ್ಭಾಗಕ್ಕೆ ತಲೆಯ ರಕ್ತ ಸಂಚಲನ ಉಂಟಾದಾಗ ಹೊಸ ಕೂದಲು ಬೆಳೆಯೋ ಚಾನ್ಸಸ್ ತುಂಬ ಆಗುತ್ತೆ. ಇದು ಎಸ್ಪೆಷಲಿ ಹೇರ್ ಗ್ರೋತ್ಗೆ ಅಂತಲೇ ಮಸಾಜ್ ಹೇಳ್ಕೊಟ್ಟಿರೋದು. ಇವೆಲ್ಲವನ್ನು ನೀವು ಫಾಲೋ ಮಾಡ್ತಾ ಬಂದಾಗ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಅತಿ ಬೇಗ ಗುಣ ಆಗುತ್ತೆ. ನಮಸ್ತೆ.